ಈಗ ನಾವು ಈ ಕಂಡದ್ದು ಹೇಳಿದ್ರೆ ಕಷ್ಟ ಅಲ್ಲ, ಸುಳ್ಳು ಹೇಳಿದ್ರೆ ಈ ಕಾಲದಲ್ಲಿ ನಿಮ್ತಾರೆ ಜನಗಳು. ಈಗ ಸತ್ಯಕ್ಕೆ ಬೆಲೆ ಇಲ್ಲ, ದುಡ್ಡು ಮುಂದೆ ಎಲ್ಲ ನಿಲ್ಲು ಸರ್. ಅಲ್ಲ, ಪೊಲೀಸ್ನವರು ನಿಮ್ಮನ್ನ ಏನಂತ ಕೇಳಿದ್ರು, ಯಾಕೆ ಹೊಡೆದ್ರು, ಏನು ಮಾತಾಡು ಅಂತ ಹೊಡೆದ್ರು? ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ ಇವರು. ಅಲ್ಲ, ಅವ್ರು ಏನು ಪ್ರಶ್ನೆ ಕೇಳಿದ್ರು ನಿಮ್ಮನ್ನ? ಪೊಲೀಸ್ ಪ್ರಶ್ನೆ ಕೇಳಿದ್ರು, ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಸರ್ ಲೇಡೀಸ್ ಬಂದಿದ್ದರು, ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ, ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್. ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ, ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ರು ಬಂದಿದ್ಲು ಹೊಂಟೋಗಲ್ಲ, ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ, ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಖತರ್ನಾಕ್ ನನ್ನ ಮಗ, ನೀನೇ ಮಾಡಿದ್ರೆ ಕೆಲಸ ಅಂದ್ಬಿಟ್ಟು ನನಗೆ ಹೊಡೆಯಕ್ಕೆ ಮಾಡ್ತಿರು. ಆಕೆನ ಯಾರಾದರೂ ಕರ್ಕೊಂಡು ಬಂದಿದ್ರಾ? ಇಲ್ಲ ಸರ್, ಕರ್ಕೊಂಬಂದಿಲ್ಲ, ಯಾರು ಕರ್ಕೊಂಬಂದಿಲ್ಲ. ಯಾರು ಕರ್ಕೊಂಬಂದ್ಬಿಟ್ರು ಅದು ಗೊತ್ತಿಲ್ಲ ಸರ್. ಕಾರಲ್ಲಿ ಕರ್ಕೊಂಡು ಇಲ್ಲ ಸರ್, ಅದು ಗೊತ್ತಿಲ್ಲ ನಮ್ಗೆ. ನಾನು ಮಾಮೂಲಿ ಬೆಳಿಗ್ಗೆ 4 ಎದ್ದೇಳ್ತೀನಿ, ಕಸ ಹೊಡೆದ್ಬಿಟ್ಟು ನೀರು ಹೊಡಿತೀವಿ, ನೀರು ಹೊಡೆದ್ಬಿಟ್ಟು ಮಾಮೂಲಿ ಇದು ಮಾಡ್ತೀವಿ. ಈಗ ನಿಮ್ಮ ಫ್ಯಾಮಿಲಿಯವ್ರು ಮಾತ್ರ, 2 ಫ್ಯಾಮಿಲಿಯವ್ರು ಮಾತ್ರ ಇಲ್ಲಿರೋದು. ಅವಳು ಬಂದು ಇಲ್ಲಿದ್ದಾಳೆ ಅಂತಂದಾಗ ನೀವು ಅವಳನ್ನ ಕೇಳಲಿಲ್ವಾ ಯಾಕಿದೆಯಾ ಏನು ಎತ್ತ ಅಂತ? ಅದೇ ಸರ್, ನಾನು ಹೇಳಿಲ್ಲ ಸರ್. ಮಾಮೂಲಿ ನಾನು ಕಂತು ಕಟ್ಬೇಕು 25,000 ಸಂಘಕ್ಕೆ ಕಟ್ಟಬೇಕು ಅಂದ್ಲು. ಮಾಮೂಲಿ ಸಂಘ ಅಂದ್ರೆ ನಮ್ಮ ಹಂಗೆ ಕಷ್ಟ ಅವ್ರಿಗೂ ಇರ್ತದೆ. ನಾವು ಯಾರಂತ ಇವ್ರು ಕೇಳ್ದದಕ್ಕೆ ಹಂಗೆ ಅಂದಲ್ಲ, ಯಾವ್ರನ್ನ ಕೋಟೆ ಅಂತ ನಮ್ಗೆ ಕೋಟೆ ಬಂದದಕ್ಕೆ ನಾವು ಬಿಡು, ಯಾರೋ ಪಾಪ ಅವ್ರು ರೊಟ್ಟ ಪಾಠ ಬಂದಿರ್ತಾರೆ, ನಾವು ಯಾಕೆ ಅವ್ರ ರೊಟ್ಟ ಮೇಲೆ ಹೊಡೆದು ಹಂಗೂ ಸರ್ ನೀವು ಕಳಿಸ್ಬಿಡಿ ಸರ್ ಅಂತ ನಾನು ಅಂದು. ಸಾರನ್ನ ನಾನು ಕಳಿಸ್ಬಿಡಿ ಸರ್, ಉಳಿಸ್ಕೊಬಿಡಿ, 500 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಸರ್, ಓಲಿ ಹೊಂಟಲ್ಲಿ ಅಂದು. ಯಾರಿಗೆ ಹೇಳಿದ್ರಿ ಆ ಥರ? ನೀವು ರಾಜಗೋಪಾಲ್ ಅವ್ರಿಗೆ ಹೇಳಿದ್ದೆ? ಹೇಳ್ದು, ರಾಜಗೋಪಾಲ್ ಅವರು ಗೋಪಾಲ್ ಅವ್ರಿಗೆ ಕಳಿಸ್ಬಿಡಿ ಸರ್ ಅಂದು. ಏಯ್ ನೀನು ಗೊತ್ತಾಗಲ್ಲ ಸುಮ್ಮನೆ ಅಂದ್ಬಿಟ್ರು. ನಾನು ರಾಜಗೋಪಾಲ್ ನನಗೇನು ಗೊತ್ತು ಸರ್ ಹಿಂಗಂತ. ಅವರು ಆಕೆನ ಕಳಿಸ್ಲಿಲ್ಲ, ಇಲ್ಲೇ ಇಳಿಸ್ಕೊಂಡ್ರು. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ ಸರ್. ನಮಗೂ ಅಂತ ಡೀಟೇಲ್ ಗೊತ್ತಾಗಿರಿ, ಅವರ ಪೊಲೀಸರಿಗೆ ಇಟ್ಕೊಡ್ಬಿಡ್ಬಾಯ್ತು. ನಾವು ಯಾಕೆ ಮಾಡ್ಬೇಕಾಯ್ತು? ಅವ್ರ ಕೈಲಿ ಯಾಕೆ ನಾವು ಏಟ್ ತಿನ್ಬೇಕು ಅಂತ ಮಾಡ್ಬೇಕಾಯ್ತು? ಅವು ಅಂತ ಗೊತ್ತಿಲ್ಲ, ಪೊಲೀಸರಿಗೆ ಇಟ್ಕೊಟ್ಬಿಡೋರು. ನಾನು ನಮ್ಗೆ ಹಿಂಗಂತ ಗೊತ್ತಿಲ್ಲ ಸರ್. ನಮ್ಗೆ ಭಯ ಪೊಲೀಸರು ಕಂಡ್ರೆ. ಈಗ ರಾಜಗೋಪಾಲ್ ಅವರು ಆಕೆ ಬಂದಂಥ ಸಂದರ್ಭದಲ್ಲಿ, ಪೊಲೀಸ್ನವ್ರು ಬಂದಂಥ ಸಂದರ್ಭದಲ್ಲಿ ರಾಜಗೋಪಾಲ್ ಅವ್ರು ಇಲ್ಲೇ ಇದ್ರಾ ಹೇಗೆ? ಸರ್ ಅವರು ನೈಟ್ ಕರ್ಕೊಂಡೋಗಿದ್ರು. ನೈಟ್ ಕರ್ಕೊಂಡೋಗಿದ್ರು ಯಾರನ್ನ? ರಾಜಗೋಪಾಲ್ ಪೊಲೀಸ್ನವ್ರು ಕರ್ಕೊಂಡೋಗಿದ್ರು. ಬೆಳಗ್ಗೆ 9 ಮುಕ್ಕಾಲಲ್ಲಿ ಕರ್ಕೊಂಬಂದಿರು. ಮತ್ತೆ ಬೆಳಗ್ಗೆ ನೆನ್ನೆ ಆಗ ಅವ್ರು ಕರ್ಕೊಂಬಂದಾಗ ಅವ್ರಿಗೂ ಒಂದು 4-5 ಏಟು ಹೊಡೆದಾರ ಪೊಲೀಸರು ರಾಜಗೋಪಾಲ್ ಅವ್ರಿಗೂ. ಈಗ ಅವ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರಾ? ಹ್ಞೂ, ಕರ್ಕೋಗಿದ್ದಾರೆ ಒಟ್ಟಿಗೂ ಗೊತ್ತಿಲ್ಲ. ಈಗ ನೀವು ರಾಜಗೋಪಾಲ್ ಅವ್ರನ್ನ ನೋಡಿ ಎಷ್ಟು ದಿವಸ ಆಯಿತು ಇಲ್ಲಿ? ನಾನು ನನ್ನ ಮಧ್ಯಾಹ್ನ 4 ಗಂಟೆಲಿ ನೋಡಿದ್ನಲ್ಲ ಅಷ್ಟೇ ಸರ್, ಈಗ ನೋಡಿಲ್ಲ. ಸುಮ್ಗೆ ಕೇಳೋದು. ಅವತ್ತಿನ ಬಂದಿಲ್ಲ. ಫೋನ್ಗಿನ ಏನು ಮಾಡಿಲ್ವ ನಿಮಗೆ? ಈ ಥರ ಆಯಿತು, ಯಾರು ಬಂದಿದ್ರ ತೋಟಕ್ಕೆ ಏನು ಎತ್ತ ಅಂತ? ಇಲ್ಲ ಸರ್, ಯಾರು ಫೋನ್ ಮಾಡಿಲ್ಲ ನಮ್ಗೆ. ನಂತ ಫೋನೇ ಇಲ್ಲ. ಫೋನ್ನೇ ಪೊಲೀಸರು ಎತ್ಕೊಂಡೋಗ್ರೆ, ನನಗೆಲ್ಲಿ ಫೋನ್ ಮಾಡಿದ್ರು ಸರ್? ಯಾರು ಫೋನ್ನ? ಪೊಲೀಸ್ನವ್ರು? ನಮ್ಮದು ಫೋನ್ ತಗೊಂಡೋಗ್ರೆ ಪೊಲೀಸರು. ನಿಮ್ಮದು? ಇನ್ನೂ ಕೊಟ್ಟಿಲ್ಲ. ಎಲ್ಲ ಹುಡುಕಿದ್ರ ಪೊಲೀಸ್ನವರು? ಈ ಬೇರೆ ಮನೆಗಳಿದೆಯಾ ಅಥವಾ ಆಕೆ ಬೇರೆ ಎಲ್ಲಾದರೂ ಇರಿಸಿದ್ರಾ ಆಕೆನ? ಗೊತ್ತಿಲ್ಲ ಸರ್, ಅದು ಮಾತ್ರ ಗೊತ್ತಿರಿ ಹೇಳೋದು. ಅಲ್ಲ, ನಿಮಗೆ ಹೊಡೆದಂಥ ಸಂದರ್ಭದಲ್ಲಿ ನೀವು ಪೊಲೀಸರಿಗೆ ಏನು ಮಾಹಿತಿ ಕೊಟ್ರಿ? ಆಕೆ ಯಾವಾಗ ಬಂದ್ಲು, ಏನು ಎತ್ತ ಅಂತ ಏನು ಮಾಹಿತಿ ಕೊಟ್ರಿ? ಆಗ ಮಾಹಿತಿ ಕೊಡೋದು ಸರ್, ಬಂದು ಇದ್ಲು 2 ಜಿನೇನೆ 1 ಜಿನೇನೆ ಇದ್ಲು ಗೊತ್ತಿಲ್ಲ ನಮ್ಗೆ. ಬಂದು ಇಡ್ಸ್ಕೊಂಡಿದ್ರು. ಇವ್ರು ತಪ್ಪಲ್ಲ ಸರ್. ಅವ್ರು ಇಡ್ಸ್ಕೊಂಡಿದ್ರೆ ಅವ್ರು ಶಿಕ್ಷೆ ಕೊಡಬೇಕು, ನಮಗೆ ಯಾಕೆ ಶಿಕ್ಷೆ ಕೊಟ್ರಿ ಸರ್? ನಾವು ಗೇಯಕ್ಕೆ ಬಂದಿರೋರು, ನಾವು ಇವತ್ತು ಕೂಲಿ ಮಾಡಬೇಕು, ಗಂಜಿ ಕಾಯಿಸ್ಕ ಕುಡಿಬೇಕು. ನೀವು ಎಲ್ಲೆಲ್ಲ ಬಿಟ್ಟು ನಮ್ಮ ಮೇಲೆ ಅಪರಾಧ ಹೊಡಿಸ್ತಿದ್ದಿಲ್ಲ ಸರ್ ಅಂತ ನಾನು ಇವ್ರ ಜೊತೆಗೆ ರೇಗಾಡ್ದೀವಿ ಸಾಕೋರ ಜೊತೆಗೆ. ನೀವು ಮಾಡಿದ ತಪ್ಪಗೆ ನಾವು ಯಾಕೆ ಸರ್ ಹಿಂಸೆ ಮಾಡೋದು? ಅವ್ರಿಗೆ ಹೇಳ್ಬಿಡಿ, ಎಲ್ಲಿ ಸಿಕ್ಕಿರಿ ಹಿಡಿದು ಕೊಟ್ಬಿಡೋಗಿ ಅಂತ. ಅವರು ಹುಡ್ಕಾಡ್ತಿರು, ತೋಟದಲ್ಲೆಲ್ಲ ಹುಡ್ಕಾಡ್ತಿರು. ಆಗ ತೋಟದಲ್ಲಿ ಹುಡ್ಕಾಡ್ತಿದ್ದಾಗ ಇಲ್ಲಿ ಪೊಲೀಸರು ಓಡಾಡ್ತಿರಲ್ಲ, ಆಗ